ಶ್ರೀಪತೆ ಭೋ ವಿರಾಟ ಕುಲಸ್ವಾಮಿ ಚಕ್ರೇಶ್ವರ ಪ್ರಭು ಮಹಾತ್ಮರ ಗುರು ವಂದೇ ಕುಮಾರೇ ಕೃಪಾನಿಕೆ ಬಸವೇಶನೇ ಬಸವರಾಜ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾಖ್ಯೆ ಬಸವ ಪರಮೇಶ್ವರೇಶ್ವರ ಬಸವ ಪ್ರಮುಖಾದಿ ದೇವರ ಬಸವ ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಇದು ಒಂದು ಶುಭ ದಿವಸ. ಯಾಕಂದ್ರೆ ಅನೇಕ ವಿಜ್ಞಾನದ ಸಾಮಗ್ರಿಗಳು ನಮಗೆ ಬಂದ. ಈ ವಿಡಿಯೋ ಕ್ಯಾಸೆಟ್ಟು ಇದು ನಮಗೆ ತೋರಿಸಿದ್ದು ಅಂದ್ರೆ ನಮ್ಮ ಸುಸಂಸ್ಕೃತಿಯನ್ನ ಕಾಯ್ದುಕೊಳ್ಳಲಿಕ್ಕೆ, ಬಹುದಿವಸ ಉಳಿಸಿಕೊಳ್ಳಲಿಕ್ಕೆ, ಅದನ್ನು ಮತ್ತೊಬ್ಬರಿಗೆ ತೋರಿಸಲಿಕ್ಕೆ ಇದು ಒಂದು ಉತ್ತಮವಾದ ಸಾಧನೆ. ಇಲ್ಲಿ ಈ ನಾಟಕವನ್ನ ಅಲ್ಲೇ ಉತ್ತಮವಾದ ಸನ್ನಿವೇಶಗಳನ್ನ ಕ್ಯಾಸೆಟ್ ರೂಪದಿಂದ ಅಳವಡಿಸಿಕೊಂಡು ನಮ್ಮ ದಾಖಲೆಯವರು ಒಂದು ಮಹಾ ಉಪಕಾರವನ್ನ ನಮ್ಮ ಸಂಸ್ಥೆಗೆ ಮಾಡಿದ್ದಾರೆ. ಈ ನಾಟಕ 37ನೇ ಇಸ್ವಿಯಲ್ಲಿಯೇ ಪ್ರಾರಂಭವಾಯಿತು. ಅವಾಗೆ ನನಗೆ ನಾಟಕ ಬರೀಬೇಕು ಅನ್ನೋ ಹವ್ಯಾಸ ಬಹಳವಾಗಿತ್ತು. ನಾವು ಬರೆದ ನಾಟಕವನ್ನ ಮತ್ತೊಬ್ಬರಿಗೆ ಕೊಟ್ಟರೆ ಆಡುವುದಿಲ್ಲ, ನಾವೇ ಇಲ್ಲೇ ಅನುಕೂಲ ಮಾಡಿಕೊಂಡ್ರೆ ಇದು ಉತ್ತಮ ಅಂತ ತೆಗೆದುಕೊಂಡು ನಮ್ಮ ಗುರುಗಳಿಗೆ ಇದು ಬೇಕಾಗಿದ್ದಿಲ್ಲ. ಅವರು ಅನೇಕ ಕಡೆಗೆ ನಾಟಕ ಕಂಪನಿಗಳನ್ನು ನೋಡಿ ಅವರು ಸಾಕು ನಮ್ಮ ದೀಕ್ಷೆ ಇರಲಿ ಅನ್ನುವಂತಹ ಸಂದರ್ಭ ಆಗಿದ್ದಾರೆ. ಅವಾಗ ನಡುಗುಂದದಲ್ಲಿ ಒಂದು ಸಿದ್ದರಾಮೇಶ್ವರ ನಾಟಕವನ್ನು ಬರೆದು ಪ್ರಯೋಗ ಮಾಡಿದಾಗ ಸಾಕಷ್ಟು ಹಕ್ಕುವಾಯಿತು. ಅನೇಕರು ಪಂಚಾಕ್ಷರ ಗವಾಯಿಗಳವರ ಸಂಘದವರು ನಾಟಕ ಮಾಡಿದ್ದಾರೆ, ಅವರೇ ಕರ್ಮ ಮಾಡಿಸ್ತಾರೆ, ಅವರ ಮಂದಿ ಎಲ್ಲ ಇದಕ್ಕೆ ಸೇರಿಕೊಂಡರೆ ನೋಡಬೇಕು ಅಂತ ಹೇಳುದು ಬಹಳ ಜನ ಬಂದು ಆಗ ಅನೇಕ ಕಡೆಗೆ ಆಮಂತ್ರಣಗಳು ಬಂದು, ಹೀಗಾಗಿ ಇದು ಒಂದು ಅತ್ಯುತ್ತಮ ಉದ್ಯೋಗ ಅಂತ ಗುರುಗಳಿಗೆ ಮನಸ್ಸಿಗೆ ಬಂತು. ಅದನ್ನು ಕಾಯಂ ಮಾಡಿಕೊಂಡು ಅವಾಗ ಏನ ಇದ್ದಿದ್ದಿಲ್ಲ, ಟೋಕನಿನ ಮೇಲೆ ಸಣ್ಣದು ಆಮೇಲೆ ಕೂದಲ ಬಿಡಿಸಿದ್ರು ಎಲ್ಲ ಆಯ್ತು. ಹಿಂದಿನವರೆಗೂ ಇಲ್ಲಿ ಹೆಣ್ಮಕ್ಳು ಪ್ರವೇಶವಿಲ್ಲ, ಅಂದಿನಿಂದ ಇಂದಿನವರೆಗೂ ಇದು ನಾಟಕ ಹೀಗೆ ನಡೀತಾ ಬಂದಿದೆ. ಇದು ಗುರುಕೃಪೆ. ಈಗ ಆ ಆಶ್ರಮಕ್ಕೆ ಏನೇ ಆಪತ್ತು ಬಂದರೂ ಇದರಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಬರ್ತದೆ. ಇದು ಈಗ 10-20 ವರ್ಷಗಳ ಹಿಂದೆ ಇದೇ ಗಡಿಗಿನಲ್ಲಿ 300 ಪ್ರಯೋಗ, 375 ಪ್ರಯೋಗ ಹೇಮರಸಿಂಹನ ಮುಂದಾಯಿತು. ಅದು ಭಾರಿ ಹಳೆಯ ನಾಟಕ, ಶ್ರೀಕಂಠ ಶಾಸ್ತ್ರಿಗಳು ಬರೆದವರು. ಆದರೆ ಅಷ್ಟು ನಾಟಕ, ಅಂತಹ ದೊಡ್ಡ ನಾಟಕ ಅಷ್ಟು ದಿವಸ ನಡೆದಿದ್ದು ಅಂತಹ ಶಹರದಲ್ಲಿ ಎಲ್ಲರಿಗೂ ಆಶ್ಚರ್ಯವಾಗಿ ಇದು ಒಂದು ಗುರುಕೃಪೆ, ಇದು ಒಂದು ಮಹತ್ವ, ಪಂಚಾಕ್ಷರ ಸೇವೆಗಳಿರುವ ಮಹತ್ವ ಅಂತ ಎಲ್ಲರೂ ಕೊಂಡಾಗ. ಹಾಗೆ ಆವಾಸಿ ಆಶ್ರಮಕ್ಕೆ ಒಂದು ಆಸ್ತಿ ಆಯಿತು. ಅಂದಿನಿಂದ ಆವಾಗ ತೆಗೆದು ಬಿಡಬೇಕು, ಸಾಕು ಇಲ್ಲ ಅಂತ ಮಾಡಿ ಮನಸ್ಸು ಮಾಡಿ ಇಲ್ಲಿ ಇಷ್ಟು ದಿವಸ ನಡೆದಿದ್ದೇ ಸಾಕ್ಷಿ. ಇಂಥ ಶ್ರೇಷ್ಠವಾಗಿರ್ತಕ್ಕಂತಹ ಇದು ಒಂದು ಮಾದರಿಯ ನಾಟಕ. ಸರಾಸರಿ ಇದು
ನಾಟಕಗಳನ್ನ ಬರೆದಿದ್ದೇನೆ. ಅವು ಅರ್ತಿಗಂದ್ರು ವ್ಯತ್ಯಾಸವಾದಂಗೆ ಆ ನಾಟಕಗಳು ವ್ಯತ್ಯಾಸವಾಗ್ತವೆ. ಇದು ನಮ್ಮ ವೀರಶೈವ ಧರ್ಮಕ್ಕೂ 38ನೇ ಇಸ್ವಿಯಿಂದ ಇದನ್ನ ನಮ್ಮ ಶಿವಮೊಗ್ಗ ಸ್ವಾಮಿ ದೇವಗಿರಿ ಇವರು ಇದಕ್ಕೆ ಡೈರೆಕ್ಟರಾಗಿ ಇದನ್ನು ನಡೆಸ್ಕೊಂಡು ಬಂದರು. ಅದಕ್ಕಿಂತ ಮೊದಲು ಒಂದು ವರ್ಷ ತಿರುಗಿ ಬರ್ಸ್ಕೊಂಡು ಬರ್ತಾಂತಿದ್ದ. ಅವನು ನಾವು ಕೂಡ ನಾಟಕ ಬರೀತಿದ್ವಿ. ನಮಗೆ ಇದರಿಂದ ಸಿಂಗ್ ಜ್ಞಾನ ಇದ್ದಿದ್ದಿಲ್ಲ. ಅವನಿಂದ ಅದನ್ನೆಲ್ಲ ಜ್ಞಾನ ಪಡ್ಕೊಂಡು ಆಮೇಲೆ ನಾನು ಸ್ವತಂತ್ರವಾಗಿ ಬರೀಲಿಕ್ಕೆ ಅವನು ಕೆಲವು ದಿವಸ ಇದ್ದು ಅವನಿಗಿಂತ ಸಂಗೀತ ಶಿಕ್ಷಕರು ಹೋಗಿದ್ದ. ಆಮೇಲೆ ನಮಗೆ ಕಟ್ಟೋದು ಕರ್ಕೊಂಡು ಬಂದ್ವಿ. ಅವರೊಂದು 2-3 ತಿಂಗಳ ಇದ್ದರು. ಹೀಗೆ ಮಾಡ್ತಾ ಅವರು ಒಂದು 2-4 ತಿಂಗಳು. ಆಮೇಲೆ ನಮ್ಮ ಶಿವಮೊಗ್ಗ ದೇವಿಗೆಯನ್ನು ಕರ್ಕೊಂಡು ಬಂದು ತೆರವುಗೊಳಿಸಿದ್ವಿ. ಇವರೆಲ್ಲ ಸಾಮಾನುಗಳನ್ನ ಬರ್ಕೊಡ್ತಾರೆ. ಈಗೆಲ್ಲ ಅನುಕೂಲವಾಗಿ ಅದು ನಡೆದ ಗುರು ಕೃಪಾ ಅಂತ ನಾನು ಹೇಳಿ ಹೀಗೆ ನೀವೆಲ್ಲರೂ ನಮ್ಮ ಇಲ್ಲಿ ಪ್ರೇಕ್ಷಕರಿಗೆಲ್ಲ ನಾನೊಂದು ವಿನಂತಿಸಿಕೊಂಡು ಹೀಗೆ ನಿಮ್ಮ ಈ ನಾಟಕವನ್ನು ನನಗೆ ತಿಳಿದು ನಿಮ್ಮನ್ನು ನೀವು ಎಲ್ಲರಿಗೂ ಒಂದು ಮಾರ್ಗದರ್ಶನಕ್ಕೊಂದು ನಾನು ಮಾಡಿಕೊಡ್ರಿ ಮತ್ತೊಂದು ಹೇಳಿ ನಾನು ಕಂಪನಿಯೊಳಗೆ 4 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಬಂದು ನಮ್ಮ ಗಾನಯೋಗಿ ಪಂಚಾಕ್ಷರ